ಡಿಸಿಎಂ ಪವನ್ ಕಲ್ಯಾಣ್ ಅವರು ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ. ದುರಂತ ಸ್ಥಳ ಅಲಿಪಿರಿಗೆ ಭೇಟಿ ನೀಡಿ ಪರಿಶೀಲನೆ. ದುರಂತದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಪವನ್ ಕಲ್ಯಾಣ್ ಗರಂ ಆಗಿದ್ದಾರೆ. ಡಿಸಿಎಂಗೂ ಮುನ್ನ ಸ್ಥಳಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಭೇಟಿಯನ್ನ ಕೊಟ್ಟಿದ್ರು. ಇಲ್ಲಿ ಗಮನಿಸ್ತಾ ಇದ್ದೀರಿ, ಪವನ್ ಕಲ್ಯಾಣ್ ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭ. ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಡಿಸಿಎಂ. ಘಟನೆ ಹೇಗಾಯಿತು, ಯಾಕಾಯಿತು, ಎಲ್ಲಿ ಲೋಪ ಆಯಿತು, ಈ ತೆರನಾಗಿ ಪ್ರಶ್ನೆಗಳನ್ನು ಹಾಕಿ ಅಧಿಕಾರಿಗಳಿಂದ ಉತ್ತರ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಭದ್ರತೆ ವಿಚಾರದಲ್ಲಿ ಎಡವಿದ್ದು ಎಲ್ಲಿ ಅನ್ನೋ ಪ್ರಶ್ನೆಯನ್ನ ಅಧಿಕಾರಿಗಳ ಬಳಿ ಕೇಳಿದ್ದಾರೆ. ವೈಕುಂಠ ದ್ವಾರದ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ ಅಂತ ಗರ್ಮಾದ್ರು. అందరితో మాట్లాడాను. ఇంకా నేను ఒకసారి సమీక్ష చేసుకోవాలి. సమీక్ష చేసిన తర్వాత మీతో నేను మాట్లాడేది మళ్ళీ వెళ్తాను. మీరందరూ టీటీడీ ఆఫీస్కి రండి. టీటీడీ ఆఫీస్లో మీ అందరితో నేను ఒకసారి సమీక్ష చేసిన తర్వాత నేను మొత్తం అర్థం చేసుకున్న తర్వాత మీడియా ద్వారా ప్రజలకు తెలియజేస్తాను. కాబట్టి అందరూ అక్కడికి రండి. ఈవో క్యాంప్ ఆఫీస్ అడ్మిన్ బిల్డింగ్. ಸಿಎಂ ಚಂದ್ರಬಾಬು ನಾಯ್ಡು ಅವರು ಎಲ್ಲರ ಬಳಿ ಮಾತನಾಡಿದ್ದೇನೆ, ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದೇನೆ ಅಂತ ಹೇಳಿ ಭೇಟಿಯನ್ನ ಕೊಟ್ಟ ನಂತರದಲ್ಲಿ ರಿಯಾಕ್ಟ್ ಮಾಡಿದ್ರು. ಏನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನ ಪಡೆದಿದ್ದಾರೆ. ವೈಕುಂಠ ದ್ವಾರದ ಓಪನ್ ಆಗುತ್ತೆ. ವೈಕುಂಠ ದ್ವಾರದ ಮೂಲಕ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದ್ರೆ ಮೋಕ್ಷ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋ ಅಚಲವಾದ ನಂಬಿಕೆ ಇದೆ. ಆ ಕಾರಣದಿಂದಲೇ ನಿಗದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಅನಿರೀಕ್ಷಿತವಾಗಿ ನಿನ್ನೆ ಒಂದು ಘಟನೆ ನಡೆದು ಹೋಗುತ್ತೆ. ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಒಂದು ಗೇಟ್ ಅನ್ನ ಏಕಾಏಕಿ ಓಪನ್ ಮಾಡಲಾಯಿತು. ಆ ಗೇಟ್ ಓಪನ್ ಆದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮುನ್ನುಗ್ಗುವುದಕ್ಕೆ ಆರಂಭಿಸ್ತಾರೆ. ನೂಕುನುಗ್ಗಲು ಉಂಟಾಗುತ್ತೆ. ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗೂ ಕೂಡ ಅಲ್ಲಿದ್ದ ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಕಾಲ್ತುಳಿತ ಸಂಭವಿಸಿ ಈ ದುರ್ಘಟನೆ ನಡೆದು ಹೋಯಿತು ಅಂತ ಹೇಳಿದ್ರು. ಅದೆಲ್ಲದರ ಬಗ್ಗೆಯೂ ಕೂಡ ಸಿಎಂ ಮತ್ತು ಡಿಸಿಎಂ ಸಂಪೂರ್ಣವಾದ ವಿವರಣೆಯನ್ನ ಪಡೆದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಒಂದು ಘೋರ ದುರಂತವೇ ನಡೆದು ಹೋಯಿತು. ಆ ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ರು, ಇನ್ನೂ ಅನೇಕರು ಗಾಯಗೊಂಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಕೂಡ ಭೇಟಿ ಕೊಟ್ಟಿದ್ದನ್ನ ನೋಡಿದ್ವಿ. ಏನ್ ಮಾಹಿತಿಯನ್ನ ಪಡೆದ್ರು, ಅಧಿಕಾರಿಗಳಿಂದ ಏನ್ ಸಮಜಾಯಿಷಿ ಸಿಕ್ತು, ಹಾಗೇನೆ ಏನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಟಿಟಿಡಿಗೆ? ಹೌದು ಮಧುಶ್ರೀ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆಗಮಿಸಿದ್ದಂತ ಭಕ್ತರು ಈಗಾಗಲೇ ಕೂಡ ಕಾಲ್ತುಳಿತದಲ್ಲಿ 6 ಜನರು ಮೃತಪಟ್ಟಿರುವಂತದ್ದು. ಸದ್ಯ ನಾನೀಗ ಬೈರಾಗಿ ಪಟ್ಟೇಡ ಅನ್ನುವಂತ ಏನೊಂದು ಸ್ಥಳ ಇದೆ, ಆ ಸ್ಥಳದಲ್ಲಿ 10 ಕೌಂಟರ್ಗಳನ್ನ ಓಪನ್ ಮಾಡಲಾಗಿತ್ತು. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಟಿಕೆಟ್ ನೀಡಲಿಕ್ಕೆ ಅಂತೇಳಿ ಆ ಒಂದು ಕೌಂಟರ್ನ ಸ್ಥಳದಲ್ಲೇ ನಾನೀಗ ಇದೀನಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮಧುಶ್ರೀ. ಈ ಒಂದು ಬೈರಾಗಿ ಪಟ್ಟೇಡ ಅನ್ನುವಂತ ಒಂದು ಸ್ಥಳ, ಈ ಒಂದು ಸ್ಥಳದಲ್ಲಿ ಏನು ನನ್ನ ಬಲಭಾಗದಲ್ಲಿರುವಂತ ಇಲ್ಲಿ ಕ್ಯೂ ಏನಿದೆ, ಈ ಕ್ಯೂನ ಮೂಲಕವಾಗಿ ಹೋಗಿ ರಾಮನಾಯ್ಡು ಅನ್ನುವಂಥ ಹೈಸ್ಕೂಲ್, ಆ ರಾಮನಾಯ್ಡು ಅನ್ನುವಂಥ ಹೈಸ್ಕೂಲ್ನಲ್ಲಿ 10 ಕೌಂಟರ್ಗಳನ್ನು ಓಪನ್ ಮಾಡಿದ್ರು. ಆ 10 ಕೌಂಟರ್ಗಳ ಮೂಲಕವಾಗಿ ಭಕ್ತರಿಗೆ, ಅಂದರೆ ವೈಕುಂಠ ಏಕಾದಶಿಗೆ ದರ್ಶನ ಪಡೆಯಲಿಕ್ಕೆ ಹೋಗುವಂಥ ಭಕ್ತರಿಗೆ ಟಿಕೆಟ್ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ಈ ಒಂದು ದ್ವಾರ ಓಪನ್ ಆಗಬೇಕಾಗಿದ್ದು, ಅಂದರೆ ಈ ಒಂದು ಕ್ಯೂ ಓಪನ್ ಆಗಬೇಕಾಗಿದ್ದು ಇವತ್ತು ಬೆಳಗ್ಗೆ 5 ಗಂಟೆಗೆ. ಆದರೆ ನಿನ್ನೆ ಬೆಳಗ್ಗೆನೆ ಪಕ್ಕದಲ್ಲೇ ಇರುವಂಥ ಪದ್ಮಾವತಿ ಪಾರ್ಕ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದಂಥ ಸಂದರ್ಭದಲ್ಲಿ ಸಂಜೆ 8 ಗಂಟೆ ಸುಮಾರಿಗೆ ವೈಜಾಗ್ನ ಕಲಾವತಿ ಅನ್ನುವಂಥ ಒಂದು ಮಹಿಳೆಗೆ ಉಸಿರಾಟದ ಸಮಸ್ಯೆ ಆಗತ್ತೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂಥ DSP ಅವ್ರನ್ನ ಹೊರಗೆ ಕಳಿಸುವಂತ, ಅಂದರೆ ಆಕೆಯನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆಯನ್ನು ಹೊರಗೆ ಬಿಟ್ಟಾಗ ಹಿಂದೆ ಇದ್ದಂಥ ಭಕ್ತರು ಏನು ಮಾಡ್ತಾರೆ, ಟಿಕೆಟ್ ಕೌಂಟರ್ ಓಪನ್ ಆಗಿದೆ, ಆ ಕಾರಣಕ್ಕಾಗಿ ಗೇಟ್ನ ಓಪನ್ ಮಾಡಿದ್ದಾರೆ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ಏಕಾಏಕಿಯಾಗಿ ಎಲ್ಲರೂ ಕೂಡ ಹೊರಗೆ ಬರಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಉಂಟಾದಂತಹ ಕಾಲ್ತುಳಿತದಲ್ಲಿ ಈ ಸ್ಥಳದಲ್ಲಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ನೋಡಿ, ಈ ಸ್ಥಳ, ಈ ಗೇಟ್, ಅಂದರೆ ಇಲ್ಲಿ ಗೇಟ್ ಇದೆ, ಈ ಗೇಟ್ನ ತಳ್ಕೊಂಡು ಈ ಸ್ಥಳದಲ್ಲಿ ನುಗ್ಗುತ್ತಾರೆ. ಎಲ್ಲರೂ ಕೂಡ ನುಗ್ಗದಂಥ ಸಂದರ್ಭದಲ್ಲಿ 5 ಜನ ಕಾಲ್ತುಳಿತಕ್ಕೆ ಒಳಗಾಗ್ತಾರೆ. 5 ಜನ
ತುಳಿತಕ್ಕೊಳಗಾಗ್ತಾರೆ. 40ಕ್ಕೂ ಹೆಚ್ಚು ಜನರು ಈಗಾಗಲೇ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಅದರಲ್ಲಿ 30 ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂ 10 ಜನ ಈಗಾಗಲೇ ಪದ್ಮಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ, ಎರಡನೇದು ಈ ಸ್ಥಳಕ್ಕೆ ಈಗಾಗಲೇ ಕೂಡ ಸಿಎಂ ಆಗಿರ್ಬೋದು, DCM ಆಗಿರ್ಬೋದು ಇಬ್ಬರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಭೇಟಿಯನ್ನ ಕೊಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, TTD ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರನ್ನೂ ಕೂಡ ಈಗಾಗಲೇ ಕ್ಲಾಸ್ ತೆಗೆದುಕೊಂಡ್ರು. ಕಾರಣ ಯಾಕೆ ಇಷ್ಟು ದೊಡ್ಡ ಲೋಪವಾಗಲಿಕ್ಕೆ ಕಾರಣ ಏನು ಅಂತೇಳಿ ಆದರೆ, ಸಾಕಷ್ಟು ಜನ ಇಲ್ಲಿದ್ದಂಥವರು ಅಧಿಕಾರಿಗಳು ಎಲ್ಲರೂ ಕೂಡ ಸಮಜಾಯಿಷಿಯನ್ನ ಕೊಟ್ಟರು. ಇಲ್ಲ, ಇದು ಹೈವೇಗೆ ಪಕ್ಕದಲ್ಲಿರುವಂಥ ಜಾಗ, ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ಬಿಟ್ರು, ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಕಳೆದ ಬಾರಿ ಈ ಥರದ್ದು ಯಾವುದು ಕೂಡ ಆಗಿರಲಿಲ್ಲ, ಈ ಬಾರಿನೇ ಈ ಥರದೊಂದು ಘಟನೆ ನಡೆದಿರುವುದು ಅಂತಾದರೆ ಅವ್ರು ಹೇಳಿದ್ದು ಕಳೆದ ಬಾರಿ ಯಾರು ಕೂಡ ಸಾವು ನೋವು ಸಂಭವಿಸಿರಲಿಲ್ಲ, ಈ ಸರಿ ತಾನೇ ಸಾವು ನೋವು ಸಂಭವಿಸಿರುವಂಥದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಒಂದೊಂದು ಉತ್ತರಗಳನ್ನು ಕೊಟ್ಟರು. ಅಂದರೆ ಈ ಥರದ್ದಾಯಿತು, 3000 ಜನ ಸೇರ್ಕೊಂಡಿದ್ರು, 4000 ಜನ ಸೇರ್ಕೊಂಡಿದ್ರು, ಆಯಿತು ಎಷ್ಟೇ ಜನ ಸೇರ್ಕೊಂಡಿದ್ರು ಕೂಡ ಮೈಕ್ನ ಮೂಲಕವಾಗಿ ಒಂದು ಅನೌನ್ಸ್ಮೆಂಟನ್ನು ಮಾಡಬೇಕಾಗಿತ್ತು. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಟಿಕೆಟ್ ಕೊಡ್ತೀವಿ, ಹಾಗಾಗಿ ಯಾರು ಕೂಡ ಗೇಟ್ನ ಹೊರಗೆ ಆರುವಂಥದ್ದು, ಗೇಟ್ನ ತಳ್ಳಿಕೊಂಡು ಹೋಗುವಂಥದ್ದು ಯಾವುದು ಕೂಡ ಮಾಡಬಾರ್ದು ಅಂತೇಳಿ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ TTD ಅಧಿಕಾರಿಗಳಾಗಿರ್ಬೋದು, ಪೊಲೀಸರ ಒಂದು ನಿರ್ಲಕ್ಷ್ಯ, ಭದ್ರತಾ ಲೋಪದಿಂದಲೇ ಈ ಥರದ್ದಾಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳಿರುವಂಥದ್ದು. ಇನ್ನು ಮುಂದೆ ಈ ಥರದ್ದು ಯಾವುದೇ ಕಾರಣಕ್ಕೂ ಕೂಡ ನಡಿಬಾರ್ದು, ನಡಿದಂತೆ ನೋಡ್ಕೊಳ್ಳಿಕ್ಕೆ ಪೊಲೀಸರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೂಡ DCM ಪವನ್ ಕಲ್ಯಾಣ್ ಅವರು ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಈಗಾಗಲೇ ಕೂಡ ತೆರಳಿರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ಸೂರ್ಯ ತಮ್ಮ ಮಾಹಿತಿಗಾಗಿ.